ಒಂದು ಬಿಲ್ಡಿಂಗ್ ಇಲ್ಲ ಏನಿಲ್ಲ, ಇನ್ನೂ ಹಳೇ ಕಾಲದ ಹಂಚಿನ ಮನ್ಯಾಗ ಬಾಳೆ ಮಾಡ್ತಾರೆ. ನಾ ಬಡ್ಕೊಂಡೆ ಹೊಲ ಮಾರ್ರಿ 50-75 ಅಂತಸ್ತಿನ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಿಸ್ರಿ, ದೊಡ್ಡ ದೊಡ್ಡ ಶ್ರೀಮಂತರಕ್ಕೇರಿ ಅಂತೇಳಿ ನನ್ನ ಮಾತೇನು ಕೇಳ್ತಾರೆ. ಇವ್ರಿಗೆ ಈಗ ಅರ್ಥ ಆಗೋದಿಲ್ಲ ನನ್ನ ಬಗ್ಗೆ. ನನ್ನನ್ನು ಕಳ್ಕೊಂಡ ಮೇಲೆ ನನ್ನ ಮಾತಿನ ಬೆಲೆ ಏನಂತ ಇವ್ರಿಗೆ ಆಮ್ಯಾಗ ಅರ್ಥ ಆಗ್ತದೆ. ಖರೆ ಹೇಳ್ಬೇಕಂದ್ರೆ ನಾನು ಇಲ್ಲಿ ಹುಟ್ಟಬಾರ್ದು. ಬೇರೆ ಯಾವ್ದಾರ ದೊಡ್ಡ ದೇಶದಾಗ ಏನಾರು ಹುಟ್ಟಿದ್ನಿ ಅಂದ್ರೆ ನಾ ದೊಡ್ಡ ಸ್ಥಾನದಾಗಿರ್ತಿದ್ದೆ. ಆ ದೇವ್ರು ನಿದ್ದೆ ಗಣ್ಣಾಗ ಕಣ್ಣು ಮುಚ್ಕೊಂಡು ನಾನು ಇಲ್ಲಿ ಉದುರಿಸ್ಬಿಟ್ಟ. ಹಿಂಗ್ಯಾಕೆ ಮಾಡಿದೆ ಅಂತ ಕೇಳ್ಬೇಕಂದ್ರೆ ನಾನು ಅಲ್ಲಿ ಮೇಲೆ ಹೋಗ್ಬಿಡ್ಲೆ ಬೇಡ. ಇದನ್ನೆಲ್ಲ ಫುಲ್ ಡೆವಲಪ್ ಮಾಡಿ ಆಮೇಲೆ ಮೇಲೆ ಹೋಗ್ತೇನಲ್ಲ, ಆವಾಗ ಕೇಳಿದ ನನ್ನ ಹವ ಈ ಜನ್ಮದಾಗ ಯಾರಿಗೆ ಅರ್ಥ ಇರ್ಲಿ ಇರ್ಲಿ. ಇವ್ರಪ್ಪ ಮಗಂದು ನೋಡೋದ ಇದು ಮಾಡ ಅದು ಮಾಡ, ರೊಟ್ಟಿ ಬಡದ್ ಹಾಕ್ಬೇಕು ಇವ್ರಿಗೆ ಎಲ್ಲ ನಾವ ಮಾಡ್ಬೇಕು. ಇದೊಂದು ಹಳ ಫೋನ್ ಈಗ ಬರೋದಿತ್ತೇನೋ, ಇದು ಯಾರೋ ಏನೋ. ಹಲೋ ಹಲೋ ರೇಖಾ, ನಾ ಊಟಕ್ಕೆ ಬರತ್ತೆ ಮನೆಗೆ. ಹೌದಾ? ಯಾಕ ನೀವು 1:15 ಬರ್ತೀರಲ್ಲ ಮತ್ತ? ಇಲ್ಲ, ಸ್ವಲ್ಪ ಬೇರೆ ಆಫೀಸ್ ಕೆಲಸ ಐತಿ, ಅದಕ್ಕೆ ಜಲ್ದಿ ಊಟ ಮಾಡ್ಕೊಂಡು ನಾ ಹೋಗ್ತೇನೆ. ಆದಷ್ಟು ಲಗು ಸ್ವಲ್ಪ ಅಡಿಗೆ ಲಗು ಮಾಡ. ಹಾ ತಗೋರಿ, ಆತ ಬರ್ರಿ. ಆಯ್ತು ಓಕೆ. ಯಪ್ಪ ಏ ಮಾವ, ಏ ಮಾವ, ನಿನ್ ಮಗ ಬರಾಕತ್ತಾನಂತ ಕೈ ತಕೊಂಡ್ ಹೊಳಕ್ ಬಾ. ಅಯ್ಯ, ನಾ ಹೇಳಿದ್ ಕೇಳ್ತಿದ್ದಿಲ್ಲ ನಿಮಗ. ಬರ್ರಿ ಅಂತ ಹೊಳಕ ತಗೋ ಕೆಳಗಡೆ. ಜಲ್ದಿ ಬಾ. ನಾ ಮಾಡೋದ ತಗೋ. ನಿನ್ ಮಗ ಬಂದ ಅಂದ್ರ ಬೆಳಿಗಿಂದ ಇಲ್ಲೇ ಕುಂತೇನಂತ ಹೇಳೊಂದ್ ಸ್ವಲ್ಪ. ಹೇಳ ಕೊಡ್ಲಿಕ್ಕನ ಹಿಂದೇನ್ಪ ತಿಂಡಿ ಬಾರಲ್ಲಿ. ಯಾಕಪ್ಪ ಎದಕ್ ಹೊಂಟಿ ಇಷ್ಟ ಅರ್ಜೆಂಟ್ಲಿ? ಯಾಕಪ್ಪ ನಿನಗೆ ಯಾಕೆ ಬೇಕಾ? ನೀವು ಎಲ್ಲಾರ ಹೊಂಟ್ರ ನನಗೂ ಹೇಳೇ ಹೋಗ್ತೀರನ? ನಾ ಎಲ್ಲಾರ ಹೊಂಟಾಗ ನಿನಗೆ ಹೇಳೇ ಹೋಗ್ತೀನ? ಏನು ದೊಡ್ಡ ಗಣಂದರಿ ಕೆಲಸ ಮಾಡಕ್ ಹೊಂಟಿ ನೀನು? ದಿನ 10 ಇಲ್ಲಿ ಓಣ್ಯಾಗ ಅಡ್ಯಾಡ್ತಿದ್ದಿ, ಏನ್ ಮಾಡಕ್ ಹೊಂಟಿ ಬತ್ತಾಗದ ಅಂತದ? ಅದನ್ನೆಲ್ಲ ನಿನಗೆ ಹೇಳಿ ಹೋಗ್ತಾನು. ನೋಡ ಮಲ್ಲು, ನಾ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೊಂಟೀನಿ. ಅದು ಏನಾರ ಆಗ್ಲಿಲ್ಲ ಅಂತಂದ್ರ ಅವಾಗ ಹೇಳ್ತೀನಿ. ಏನು ಕಿತ್ತು ಗುಡ್ಡಿ ಹಾಕಿ ನೋಡ್ತಾನೆ ನಾನು. ಈಗ ಬಂದಪ್ಪ. ಹ್ಞೂಪ್ಪ, ಊಟ ಮಾಡಿಲ್ಲ? ರೇಖಾ ರೇಖಾ, ಅಪ್ಪ ಊಟ ಮಾಡ್ಯಾನ? ಬೆಳಿಗ್ಗೆ ಒಮ್ಮೆ ಮಾಡ್ಯಾರ್ರಿ. ಹೌದಾ, ಬಾಪ ಊಟ ಮಾಡೋಣ ಇದೊಮ್ಮೆ. ಬಾಪ, ನಿಮ್ ಮಗ ಕರ್ಯಾಕತ್ತಾನ, ಬರ್ರಿ. ನಾ ಮತ್ತೆ ಫ್ರೆಶರ್ ಕರಿಬೇಕು ನಿಮಗ. ಬರ್ರಿ ಒಳಗ್ ಊಟ ಮಾಡೋಣ. ಬರ್ರಿ ಮಾವರ, ನೀವ್ ಒಳಗ್ ಬರ್ರಿ. ಮಾವರ ಇಲ್ಲೇ ಕುಂದ್ರಿ ನೀವ. ತಗೋರಿ ಮಾವಾರ, ಬಿಸಿ ಬಿಸಿ ರೊಟ್ಟಿ ಮಾಡೀನಿ. 2 ರೊಟ್ಟಿ ತಿನ್ರಿ, ಘಟ್ಟ ಆಗ್ತೀರಿ ಏನ್ರಿ ಮಾವಾರ. ಮತ್ತ ಗಜ್ರಿ ಪಲ್ಯ ಮಾಡೀನಿ, ತಗೋರಿ ಉಣ್ರಿ.
ಉಣ್ರಿ ಬಿಸಿ ಕಟ್ ಹಾಕ್ತಿರಿ 2 ರೊಟ್ಟಿ ತಿನ್ರಿ. ಊಟ ಮಾಡ್ರಿ. ಅಪ್ಪಗಿದ್ನೆಲ್ಲ ಹಚ್ಚಿಲ್ಲ. ಹಚ್ಚಿನ್ ತಗೋರಿ, ನೀವ್ ಊಟ ಮಾಡ್ರಿ. ನೀ ಊಟ ಮಾಡಿದ್ರು? ಮಾವಾರ ಏನಾರ ಬೇಕೇನ್ರಿ? ಮಾವಾರ ಅನ್ನ ಬಿಸಿ ಐತಿ, ಅನ್ನ ನೀಡ್ತೀನಿ, ಹಾಲಕ್ಕೆ ಎಣ್ಣೆ ಮೊಸರು ಹಾಕ್ತೀನಿ, ಹೊಟ್ಟೆ ತುಂಬ ಊಟ ಮಾಡ್ರಿ, ಉಣ್ರಿ. ಯಾಕ ಲಘು ಬಂದಿರಲಿ ಇವತ್ತು? ಬೇರೆ ಕೆಲಸ ಆಯ್ತು ಮರ ಆಫೀಸ್ನಾಗ. ಸಾಹೇಬ್ ಒಬ್ಬ ಹೊಯ್ಕೊಳಕತ್ತಾರ, ಅರ್ಜೆಂಟ್ ಬನ್ನಿ ಊಟ ಮಾಡಿ. ಇವಾಗ ತಗೋದ್ರ ಯಪ್ಪ, ನೀ ಹೊಟ್ಟೆ ತುಂಬ ಊಟ ಮಾಡ, ನಾನು ಆಫೀಸ್ಗೆ ಲೇಟ್ ಹೋಗಿ ಬರ್ತೀನಿ ಅಪ್ಪ. ಹುಷಾರಾಗಿ ಹೋಗ್ಬರ್ರಿ. ಹಾ ಬರ್ರಿ ಹಂಗ. ಹಾ ಹೋಗ್ಬರ್ರಿ. ಈ ಮಾವಂದ ಆತಿಲ್ಲ. ಮಾವ, ಏ ಮಾವ, ಎಷ್ಟೊತ್ತು ಊಟ ಮಾಡ್ತಿ? ಎಷ್ಟು ತಿಂತಿ ಅದನ್ನ? ಲಘು ಲಘು ಬಾ, ಅಲ್ಲೇ ಗಂಗಾಳ ಬಡತಾವ್. ಮೊನ್ನೆ ವಿಧಾನಸೌಧದಾಗ ಒಂದು ದೊಡ್ಡ ನೌಕರಿಗೆ ಇಂಟರ್ವ್ಯೂ ಹೊಂಟಿದ್ದೆ. ಈ ಮಲ್ಯ ಬೆಕ್ಕ ಅಡ್ಡ ಬಂದಂಗ ಅಡ್ಡ ಬಂದ ಇವ್ನು ಆಗೋ ಕೆಲ್ಸನೇ ಆಗ್ಲಿಲ್ಲ. ಎಲ್ಲಿ ಹೊಂಟಿ ಅಂತ ಕೇಳ್ಬಿಟ್ಟ. ಈಗ ಬೇರೆ ಕೆಲ್ಸ ಏನ್ ಹುಡುಕೋದು? ಏ ಬೀರಪ್ಪಣ್ಣ, ಬೈಲ್ ಹೆಂಗ್ ನಡೆದೈತಿ ನಿಮ್ ಗೊಂಜಾಳ ಮಸಿನ? ಅಲ್ಲೋ ಬೀರಪ್ಪಣ್ಣ, ಮೊನ್ನೆ ಆ ಸುರೇಶ್ ಅಣ್ಣನು 1.5 ಕ್ವಿಂಟಲ್ ಗೊಂಜಾಳ ಆಗ್ಯಾವ. ಹೊರದೇಶಕ್ಕೆ ಹೋಗಿನಪ್ಪ ಅಂತ ನಾ ಹೇಳ್ತೀನಿ. ಹೋಗಿ ಅವ ಪೂಜಾರ ಸೇರ್ಕೊಂಡ್ ನಾ ಕೊಟ್ಬಿಟ್ನ. ಗೋಲ್ಮಾಲ್ ಮಾಡಿ ಎಲ್ಲ ರೊಕ್ಕ ಹೊಡ್ಕೊಂಡು ನಾವು ಕುಂತಿದ್ ಪಿಸಾಡಿಯಾಗಿ. ಬೀರಪ್ಪಣ್ಣ, ಡಾಕ್ಟರ್ ಏನಾರು ನೋಡಿದನ? ಏನಾಗೈತೋ? ಯಾಕ ಸ್ವಾಟ ಮುಸಾದೈತು? ಮಾಡಬಾರ ಕೆಲಸ ಮಾಡೀನಿ, ಯಾಕ ಆಗಲ್ಲ? ಎಲ್ಲದಾರ ಅವ್ರು? ಇಲ್ಲಿ ಪಕ್ಷಿ ಮನೆ ಹೋಗ್ಯಾರ ನೋಡ್ರಿ. ಅದೊಟ್ಟು ಕೆಲಸ ಐತಿ, ನಾವು ಹೋಗ್ಬಿಟ್ಟು ಹೋಗ್ಬಾ ಬೀರಪ್ಪಣ್ಣ. ಓ ಡಾಕ್ಟರ್ ಸಾಹೇಬ್ರ, ನಮಸ್ಕಾರ ರೀ. ಯಾಕ ಏನಾಯ್ತು? ಒಂದ್ ಸ್ವಲ್ಪ ಸೊಂಟ ಹಿಡ್ದೈತ್ರಿ, ಒಂದ್ ಇಂಜೆಕ್ಷನ್ ಮಾಡ್ರಲ್ಲ. ಇಲ್ಲೇ ರಸ್ತೆದಾಗ ಅಲ್ಲಿ ಕ್ಲಿನಿಕ್ ಬಾ, ಅಲ್ಲಿ ಮಾಡ್ತೀನಿ. ಅಲ್ರಿ ಇನ್ನು ಯಾವ ಕಾಲದಾಗದಿರಿ ಡಾಕ್ಟ್ರ? ರಸ್ತೆದಾಗ ಏನ್ ಬೇಕದ್ನ ಮಾಡ್ತಾರಂತ ಜುಜುಬಿ ಒಂದ್ ಇಂಜೆಕ್ಷನ್ ಮಾಡಕ್ ಅಷ್ಟೊಂದು ವಿಚಾರ ಮಾಡಾಕತ್ತಿರಲ್ಲ. ದೇಂತ ಡಾಕ್ಟ್ರು ಮರ ಇವ್. ಹೌದಾ? ಹೌದಾ, ಒಂದ್ ಕೆಲ್ಸ ಮಾಡು, ಸೊನ್ನ ಕಳಿ ಬಗ್ಗೆ ನಿಂದ್ರು. ಯಾಕ್ರಿ? ಸೊಂಟ ಕೊಡ್ಬೇಕು ಇಂಜೆಕ್ಷನ್. ನೋಡು
ಡಾಕ್ಟ್ರ ನೀವು ಹೇಳೋದು ಬರೋಬ್ಬರಿ. ಅಲ್ಲೇ ನಿಮ್ಮ ದವಾಖಾನೆಗೆ ಬರ್ತೀನಿ ನಡ್ರಿ. ಹಾಂ, ನೀವು ದವಾಖಾನೆಗೆ ಹೋಗ್ರಿ, ನಾನು ಬರ್ತೀನಿ ಅಣ್ಣ. ಬರೀ ಇಂಥವ್ರ ಗಂಟು ಬೀಳ್ತಾರಲ್ವ? ನನಗೆ ಊಟ ಇಡಕ್ಕೆ ಬಂದಲ್ಲ ಡಾಕ್ಟ್ರ. ನೀನು ದವಾಖಾನೆಗೆ ಹೋಗೋದ ಬೇಡ, ನಾವು ಹುಬ್ಬಳ್ಳಿಗೆ ಹೋಗೋ. ಯವ್ವ ರೇಖಾ, ಯವ್ವ ರೇಖಾ. ಮಾವ ಮಾವ ಅರಬಿ ಹಾಕಿನಿ ಪಪ್ಪ ಅಂತ ಹೇಳಿ ಎಲ್ಲಿ ಹೋದ್ನಿ ಮಾವ? ಐ ಮಾವ ಯವ್ವ ಏನಾದ್ ನಿಂಗೆ? ಆರಾಮಿಲ್ವ? ಅಯ್ಯೋ, ಈಗ ಮಗ ಬಂದ ಅಂದ್ರ ದೊಡ್ಡ ದವಾಖಾನಿ ಕರ್ಕೊಂಡು ಹೋಗ್ತಾನ. ಅಲ್ಲಿ ಬಹಳ ಖರ್ಚಾಗ್ತೈತಿ. ಏನ್ ಮಾಡೋದಿಲ್ಲ? ಇಲ್ಲೇ ಊರಾನ RNP ಡಾಕ್ಟರ್ ಕರೆದ ಇಂಜೆಕ್ಷನ್ ಮಾಡಿಸ್ಬಿಡು, ಆಗ್ತೈತಿ ಮಗ ಬರೋಕಿನ ಮದ್ದ. ತಡಿ, ಇದೆಲ್ಲ ಆತ ನಿಮ್ಮದು. ಹಲೋ ಡಾಕ್ಟರ್, ನಾನ್ರಿ. ಹಾ, ಸ್ವಲ್ಪ ನಮ್ಮ ಮಾವಾರ್ಗ ಆರಾಮಿಲ್ರಿ, ಮನಿಗ್ ಬರ್ತೀರೇನ? ಹಾ, ಅವ್ರ ಮನೆ ಆರಾಮ್ ಇದ್ದಿದ್ದಿಲ್ಲ ನೋಡ್ರಿ, ಅವ್ರಿಗರಿ. ಹಾ, ಸ್ವಲ್ಪ ಬರ್ರಿ, ಒಂದ್ ಇಂಜೆಕ್ಷನ್ ಮಾಡಿ ಹೋಗುಂತ್ರಿ ಅವ್ರೀಗ. ಹಾ, ಆತ ಬರ್ರಿ. ಬರೇ ಇದನ್ನ ಆತ ಹುಡುಗ ನೋಡೋದು. ರೇಖಾ, ರೇಖಾ, ಹೋರಿ ಡಾಕ್ಟ್ರೆ, ಬನ್ರಿ ಬರ್ರಿ ಬರ್ರಿ. ಎಲ್ಲಿ ನಿಮ್ಮ ಅಮ್ಮ? ಇಲ್ಲೇ ಅದಾರ, ಬರ್ರಿ. ಏನಾಗೈತಿ ಡಾಕ್ಟ್ರೆ? ತಂಪು ಜಾಸ್ತಿ ಆಗಿ ಮತ್ತೆ ಹೊಳ್ಳಿ ಟೈಫಾಯ್ಡ್ ಕುಡಿಯವು. ದೊಡ್ಡ ದವಾಖಾನೆ ತೋರ್ಸಂತ ಹೇಳಿದ್ನಲ್ವಾ? ಅಲ್ಲ ಡಾಕ್ಟರ್, ಅಲ್ಲಿ ಹೋದ್ರ ರೊಕ್ಕ ಭಾಳ ಖರ್ಚಾಗ್ತಾವ್ರಿ. ಇಲ್ಲಿ ನಮ್ಮ ಮನೆಯವ್ರ ಒಬ್ರ ದುಡಿಯೋರ. ಹೆಂಗ್ ನಡೀತೈತ್ರಿ ನೀವ ಹೇಳ್ರಿ? ನೀವ ಒಂದ್ ಇಂಜೆಕ್ಷನ್ ಮಾಡ್ಬಿಡ್ರಿ. ಇರೋ ಒಬ್ಬ ಹಿರಿಯ ಮನುಷ್ಯ ಮುನ್ನ ಕಳ್ಕೊಂಡ್ರೆ ಹೆಂಗ? ಒಂದ್ ಇಂಜೆಕ್ಷನ್ ಮಾಡ್ತೀನಿ, ನಿನ್ ಗಂಡ ಬಂದ್ಮೇಲೆ ಒಂದ್ ದೊಡ್ಡ ದವಾಖಾನೆ ಕರ್ಕೊಂಡು ಹೋಗು. ಹಂಗಂದ್ರೆ ಹೆಂಗವ? ಇಷ್ಟಕ್ಕ ಆರಾಮಾಗದಲ್ವ? ನಿನ್ ಗಂಡ ಬಂದಿಂದ ದೊಡ್ಡ ದವಾಖಾನೆ ಕರ್ಕೊಂಡು ಹೋಗು. ಸರ್, ಇಲ್ಲೆಷ್ಟ್ರಿ? ಏನ್ 100 ರೂಪಾಯಿ ಕೊಡೋ? ಆರ್ತವ್ರಿ, ಸಂಜೆಗೆ ಅವ್ರು ಬಂದ್ಮೇಲೆ ಅಲ್ಲೇ ಕಳಿಸ್ತೀನಿ. ಅಥವಾ ನಿಮ್ಮ ಮಾವನ ಚಂದ ನೋಡ್ಕೋ. ಚಂದ ನೋಡ್ಕೋಬೇಕು, ಬೇರೆ ಕೇಳಿ. ರೇಖಾ, ಏನ್ ಮಾಡಕತ್ತಿ? ಕಾರ್ ಬೇ ಚಿಗವ್ವ, ಕುಂದ್ರ ಬೇ. ಹೌದು, ಯಾರಿಗೆ ನಮ್ಮ ಮಾವಾರಿಗ ಆರಾಮ ಇಲ್ಲ. ದವಾಖಾನೆ ತೋರಿಸಿರಿ? ಈಗ ಡಾಕ್ಟರ್ ಬಂದ್ ನೋಡ್ಕೊಂಡ್ ಹೋಗ್ಯಾರ. ಏನಾಗೈತಿ ಅಂತವ? ಅದೇನ ಟೈಫಾಯ್ಡ್ ಆಗೈತಂತ ಯವ್ವ. ಅಯ್ಯೋ, ದೊಡ್ಡ ಜ್ವರ ಅವು. ಅದೇನ ನಂಗೂ ಗೊತ್ತಾಗವಲ್ತು. ದೊಡ್ಡ ದವಾಖಾನೆ ತೋರಿಸ್ಬೇಡ್ರಿ, ರೊಕ್ಕ ಹಾಕಿ ನೀವು ತಿಂಗಳಾಂಗಟ್ಲೆ ಜೋಪಾನ ಮಾಡ್ಬೇಕು. ನಿನ್ನ ಗಂಡಗ ಹಾಕೋದಿಲ್ಲ, ಮಗನ ದುಡಿಯವ.
ರೇಖಾ ನೀವೊಂದು ಕೆಲಸ ಮಾಡು. ಅಲ್ಲಿ ದೊಡ್ಡ ಅನಂತ ಆಶ್ರಮ ಐತಿ ಅಂತ ಮುದುಕರ್ದು. ಅದಕ್ಕೆ ಅಲ್ಲಿ ಹೋಗೋಣ ಅಂತೇಳಿ ನಿನ್ ಗಂಡ ದೇವಸ್ಥಾನಕ್ಕೆ ಹೋಗೋಣಪ್ಪ ಅಂತೇಳಿ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಬಿಟ್ಟು ಬಿಡೋಣ. ಐಸ್ ಗಟ್ಟಿದ್ರ ಬದುಕ್ತಾನ. ಅವನ್ಗ ಹಣೆ ಬರ್ದಾಗ ಐಸ್ ಗಟ್ಟಿ ಇರ್ಲಿರ ಹೋಗ್ತಾನ. ಯಾರೇನ್ ಮಾಡೋದು, ನೀವು ಗಂಡ ಹೆಂಡ್ತಿಯಾರ ಚಂದಾಗಿರ್ತೀರಲ್ಲ. ಹೌದು ತಡಿ, ನಿನ್ ಮಗ ಬರ್ಲಿ, ಏನಾರ ಒಂದು ಪ್ಲಾನ್ ಮಾಡಿ ಅವನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಂಗ ಮಾಡ್ತೀನಿ. ಅಷ್ಟ ಮಾಡ್ತೀನಿ. ಇನ್ನೊಂದು ವಿಷಯ ತಂಗಿ, ನಿನ್ ಗಂಡದ ಅನಂತ ಆಶ್ರಮಿಗೆ ಕರ್ಕೊಂಡು ಹೋಗ್ತಾರ ಬಿಟ್ಟು ಬರ್ತಾರ ಅನ್ನೋದು ವಿಷಯ ಗೊತ್ತಾಗ್ಬಾರ್ದು ನೋಡು. ದೇವಸ್ಥಾನಕ್ಕೆ ಹೋಗಿ ಕರ್ಕೊಂಡು ಅಂತೇಳಿ ಬಿಟ್ಟು ಬಾ ಹೋಗಿ. ನಾ ಬರ್ದಂತ ತಗೋಯಿ ಅವ. ಅಲ್ಲ, ಈ ಚಿಗವ ಹೇಳ್ದಂಗ ನನ್ ಗಂಡ ಒಪ್ಕೋತಾನೇನ? ಅವನಂತೂ ಅವ್ರ ಅಪ್ಪನ ಮೇಲೆ ಜೀವ. ನಾನೇ ಇದಕ್ಕೆ ಏನಾರ ಒಂದು ಪ್ಲಾನ್ ಮಾಡ್ಬೇಕು ಅಂದ್ರೆ ಸರಿ ಹೋಗಿ. ಯಪ್ಪ ಯಪ್ಪ ಬರ್ರಿ, ನಿಮ್ಮ ಅಪ್ಪ ಮಕ್ಕೊಂಡ. ಈಗ ಏನಾಗೈತಿ ಯಪ್ಪ? ಜ್ವರ ಬಾಳ ಬಂದವಲ್ಲ. ಓಪ ನಡಿ ದವಾಖಾನಿಗೆ ಹೋಗ್ ನಡಿ. ಬ್ಯಾಡಾರಿ, ಈಗರ ಡಾಕ್ಟರ್ ಬಂದಿದ್ರ, ಬಂದ್ ಇಂಜೆಕ್ಷನ್ ಮಾಡಿ ಗುಳಿಗೆ ಕೊಟ್ಟೋಗ್ಯಾರ. ಕೇಳ್ರಿ ಅವ್ರೀಗ. ಹೌದಪ್ಪ? ನಡ್ರಿ ನೀವು ಕೈಕಾಲ್ ಮಕ್ಕ ತಕೊಂಡ್ ನಡ್ರಿ. ಎಷ್ಟು ಆರಾಮ ಇದ್ದ ಜ್ವರ ಬಾಳ. ಯಾಕ್ರಿ, ಏನಾತ? ಮಾವಾರಿಗೆ ಏನೂ ಆಗಲ್ಲ, ಬರ್ರಿ ಊಟ ಮಾಡ್ರಿ. ಸಣ್ಣ ನಮ್ಮ ಅಪ್ಪಾರ ನಮ್ಮ ಹೆಗಲ ಮ್ಯಾಗ ತಗೊಂಡು ಆಡಿಸಿ ಹುಷಾರ ನಮ್ಮ ತಡಿಮೆ ಮುಳುಗಿಸ್ಕೊಂಡು ಕಷ್ಟ ಸುಗಂಡ ನಮ್ಗೆ ದುಡ್ದು ಹಾಕಿ ಈಗ ಹುಷಾರ ಊಟ ಮಾಡ. ಏನೂ ಆಗಲ್ಲ ರೀ, ಬರ್ರಿ. ನಾವ ಸಣ್ಣೋರಿದ್ದಾಗ ಒಂದ್ ಗುಡಿಗೆ ಹೋಗ್ತಿದ್ವಿ. ನನಗ್ ನಂಬಿಕೆ ಐತಿ, ಮಾವಾರ್ಗುನು ಅಲ್ಲಿ ಕರ್ಕೊಂಡ್ ಹೋದ್ರ ನಾವ ಅವ್ರ ಹುಷಾರ್ ಆಗ್ತಾರ. ನಾಳೆ ಹೋಗೋಣ್ರಿ ನಾವ. ಆ ಗುಡಿಗೆ ಹೋದ್ರ ಅಪ್ಪಾರ ಖರೇನ ಆರಾಮ್ ಆಗ್ತಾರ. ನನಗ್ ನಂಬಿಕೆ ಐತಿ, ನೀವ ಒಪ್ಪಸ್ರಿ ಅವ್ರೀಗ. ನಮ್ಮಪ್ಪ ಆರಾಮ್ ಆಗೈತಿ ಅಂದ್ರ ಯಾ ಗುಡಿಗೆ ಹೋಗೋಣ, ಯಾ ದೇವಸ್ಥಾನಕ್ಕೆ ಹೋಗೋಣ? ಮತ್ತ ನಿಮ್ಮ ಅಪ್ಪಾರ ಒಪ್ಕೋತಾರೋ ಇಲ್ಲೋ ರೀ? ನಮ್ ತಂದೆ ನನ್ ಮಾತು ಕೇಳ್ತಾರ, ನಾ ಕರ್ಕೊಂಡ್ಬರ್ತೀವಿ, ನಾ ಒಪ್ಪಿಸ್ತೇನೆ. ನಿನಗ ದೇವ್ರ ಮೇಲೆ ನಂಬಿಕೆ ಐತಲ್ಲ? ನಂಬಿಕೆ ಐತ್ರಿ, ಅದಕ್ಕಲ್ಲ ಮತ್ ನಿಮ್ಗೆ ಹೇಳಾಕತ್ತಿದ್ದ. ಹಂಗಾರ ನಮ್ ಬೆಳಿಗ್ಗೆ ನಮ್ಮ ಅಪ್ಪ ಮಾತಾಡ್ತಾನೆ, ಕರ್ಕೊಂಡು ಹೋಗೋಣ ಅಂದ್ರಿ. ಹಂಗಂದ್ರ ನೀವ ಅವ್ರಿಗೆ ಬೆಳಿಗ್ಗೆ ಒಪ್ಪಸ್ಬೇಕು ನೋಡ್ರಿ. ಮತ್ತ ಆಯ್ತು, ನಾ ಒಪ್ಪಿಸ್ತಾನೆ. ಆತ್ ತಗೋರಿ, ಬೆಳಿಗ್ಗೆ ಹೋಗೋಣ. ಈಗ ಅಳಬ್ಯಾಡ್ರಿ, ಸುಮ್ಮನಿರ್ರಿ. ಬರ್ರಿ, ಈಗರ ಹುಣ್ ಬರ್ರಿ. ನಾವೊಬ್ರಿಗೆ ಊಟ ಮಾಡಿ ನಾನು ಹೆಂಗ ಊಟ ಮಾಡ್ಲಿ? ನೀವು ಹೋಗಿ ಊಟ ಮಾಡೋದು, ನೀವು ಹೋಗ. ನಿನ್ನೆ ರಾತ್ರಿ ನಾನು ನಿನ್ ತಿಳಿದಮ್ಮ ಅಲ್ಲಿ ರೇಖಾರ ಅಪ್ಪಾರ ವಾರ ಬಾಳ ನೋಡ್ಕೊಂಡು ದೇವಸ್ಥಾನ ಐತಿ ಅಂತ ಅಲ್ಲಿ ಏನೇನು ಕರ್ಕೊಂಡು ಹೋಗ್ತೇನೆ. ಚೊಕ್ಕ ಆರಾಮಾಗತ್ತಪ್ಪ ಅಲ್ಲಿ. ರೇಖವ್ವ ಹೇಳಿದ್ರಪ್ಪ. ಹ್ಞೂಪ್ಪ. ಆಯ್ತಪ್ಪ, ಅವ್ರು ಹೇಳಿದ ದೇವಸ್ಥಾನ ನನಗೆ ಗೊತ್ತೈತಪ್ಪ. ನೀನು ನಿನ್ ಕೆಲಸ ಮಾಡ್ಕೊ, ನಾವೆಲ್ಲ ಹೋಗ್ತೀವಿ. ನಿನಗೆ ಗೊತ್ತಾ ದೇವಸ್ಥಾನ? ರೇಖಾ ರೇಖಾ, ಏನ್ರಿ ಈ ದೇವಸ್ಥಾನ ಐತಲ್ಲ, ಅಪ್ಪ ಅಮ್ಮ
ಆಗ್ಲಿ ಒಳಗ ಮಕ್ಕಳಲ್ಲ ಆಗ್ಲಿ ರೊಕ್ಕ ಹುಷಾರು ನೋಡ್ಲಿ ಟ್ರಾಫಿಕ್ ಅದು ಇರ್ತೈತಿ ಏನ್ ಹೇಳ್ತಾನೆ ಏನ್ ಚಿಂತೆ ಮಾಡ್ಬೇಡ ಮನೆ ಗುಳಿ ಬರ್ಕೊಟ್ರಲ್ಲ ಅದು ಆರಾಮಾಗೈತಿ ಮಲ್ಲು ಯಾಕ ಸರ ಅಲ್ಲೋ ಮಲ್ಲು ನಿಮ್ಮಪ್ಪಗೆ ಇಷ್ಟು ತ್ರಾಸ ಐತಿ ಮೊನ್ನೆ ಟೈಫಾಯ್ಡ್ ಐತಪ್ಪ ಹೋಗಿ ದೊಡ್ಡ ದವಾಖಾನೆ ತೋರ್ಸಾಕ ಹೇಳ್ತೀನಿ ಬರೀ ಒಂದು ಕೆಲಸ ಬಡ್ಡಾಡ್ತಿಲ್ಲ ನಿಮ್ಮ ಹೆಣ್ಮಕ್ಳು ನೋಡಿದ್ರೆ ಮೊನ್ನೆ ಹೇಳಿನಿ ನೋಡವ್ವ ನಿಮ್ಮ ಯಜಮಾನ್ರು ಬಂದ್ರ ನಿಮ್ಮ ಮಾವುಗ ದೊಡ್ಡ ದವಾಖಾನೆ ತೋರ್ಸಂತಂದು ಹೇಳಿನಿ ಹೆಂಗು ಹೋದ್ ತಿಂಗಳ ಟೈಫಾಯ್ಡ್ ಕುಡಿತೆ ಅವ್ರಿಗೆ ನಿಮ್ಮ ಹೆಣ್ಮಕ್ಳು ಹೇಳಿದ್ದೆ ಸರ ನಮ್ಮ ಅಪ್ಪಗೆ ಟೈಫಾಯ್ಡ್ ಕುಡಿತೀನಿ ನಮ್ಮ ಮನ್ಯಾಗ ಹೇಳಿದ್ರಿ ಹೇಳಿನು ನಿಮ್ಮ ಹೆಣ್ಮಕ್ಳಿಗೆ ಎಷ್ಟೋ ಸಲ ಹೇಳಿ ಕೇಳು ಹೌದ್ರಿ ನೀ ಸಣ್ಣವಿದ್ದಾಗ ತಾಯಿ ಸತ್ತ ಮಗ ಅಂತಂದೇಳಿ ನಿಮ್ಮಪ್ಪ ಎಷ್ಟು ಜೋಪಾನ ಮಾಡ್ಯಾನ ಅಪ್ಪ ಅನ್ನೋದು ಒಂದ್ ಸ್ವಲ್ಪ ಕಿರಣಾರ ಇಟ್ರು ನಾನು ಸಣ್ಣವಿದ್ದಾಗಿಂದ ನೋಡತ್ತೀನಿ ನಿಮ್ಮಪ್ಪನ ಕಷ್ಟ ಯಾರ ಮುಂದೆ ನೀವು ಹೇಳೋ ಮನುಷ್ಯ ಅಲ್ಲ ನಿಮ್ಮಪ್ಪ ಬಹುಶಃ ನಿನ್ನ ಮುಂದೂ ಕಷ್ಟ ಹಿಡಿತಿಲ್ಲ ಅಲ್ಲೋ ನಿಮ್ಮಪ್ಪಗ ವಯಸ್ಸಾಗ್ಯಾವ ಮುದುಕ್ ಮನುಷ್ಯ ಆಗ್ಯಾನ ನಿಮ್ಮ ಹೆಣ್ಮಕ್ಳು ಪಾಪ ಅಂತ ಮುದುಕ್ ಮನುಷ್ಯಗೆ ಅರ್ಬಿ ತೊಳೆಯೋದು ಭಾಂಡೆ ತಿಕ್ಕೋದು ಇಂಥವೆಲ್ಲ ಕೆಲಸ ಹಚ್ತಾರಲ್ಲ ಮತ್ತೆ ಆರಾಮ್ ತಪ್ಪದ ಏನಾಗಿತ್ತು ನೋಡಪ್ಪ ಮಲೇಶಿ ನನಗೆ ತಿಳಿದಷ್ಟು ಅಂತೂ ನಾನು ಹೇಳಿನಿ ಈಗ ನಿಮ್ಮಪ್ಪನ ಉಳಿಸ್ಕೊಳ್ಳೋದು ಬಡೋದು ನಿನಗೆ ಬಿಟ್ಟು ನೋಡು ರೇಖವ್ವ ನಾವು ಹೋಗ್ಬೇಕವ್ವ ಹೋಗಿ ಬರ್ತೀರಿ ಮಾವಾರ ನಾವು ಹೋಗ್ಯಂತ ತೋರುವ ಮತ್ತ ನಿಮ್ ಮಗ ಹೇಳಿದಲ್ಲ 2,000 ರೂಪಾಯಿ ಬೇಕೇನ ಯಾಲ್ವಾ ನಿಮ್ಗ ಖರ್ಚಿಗೆ ಬರ್ತಾವ ನಾವು ಹೋಗ್ಯಂತ ತೋರುವ ಆತವ್ರಿಗೆ ಹೋಗ್ರಿ ಇಲ್ಲಾರ ಬಿದ್ದಾರ ಮಲ್ಲೂರಪ್ಪ ಅವ್ರ ಫೋನ್ ಮಾಡಂತಡಿ ಹಲೋ ಅಣ್ಣ ಇವ್ರು ನಿಮ್ಮೊಬ್ಬರಲ್ಲಿ ಅಡ್ಡ ಬರ್ತಾರ ಬಾಣ ಎಲ್ಲಿ ಅಣ್ಣ
ಫೋನ್ ಮಾಡೋದು ಕಡಿ ಹಲೋ ಹಲೋ ಹಾ ಈ ಲೋಕದಲ್ಲಿ ಎಷ್ಟೋ ಜನ ಹಿರಿಯರು ಮನೆಯಲ್ಲಿ ತಮಗಾಗುವ ಅವಮಾನ ನೋವು ಸಹಿಸಿಕೊಂಡು ಬದುಕಿದ್ದು ಸತ್ತಂತೆ ಬಾಳುತ್ತಿದ್ದಾರೆ. ಹಿರಿಯರನ್ನು ಹೊರಹಾಕಿ ನಾವು ಚೆನ್ನಾಗಿರಬೇಕು ಅಂದುಕೊಳ್ಳುವುದು ಮೂರ್ಖತನ. ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಂತೆ.